ಹೆಚ್ಚಾಗಿದ್ದಾವೆ. ಕತ್ತಿಯವರಲ್ಲಿ ದೋಷದ ರಮೇಶ್ ಕತ್ತಿಯವರಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗಿದ್ದು, ಅವರು ಸಹ ನಮ್ಮ ರಮೇಶ್ ಜಾರಕಿಹೊಳಿ ಅವರಂಗೆ ನಾಲಿಗೆಯನ್ನು ಸ್ವಲ್ಪ ಸೈಲ್ ಬಿಡ್ತಾ ಇರ್ತಾರೆ, ಯತ್ನಾಳ್ ಅವರಂಗೆ. ಅದ್ರ ಬಗ್ಗೆ ಹೇಳಿದಿರ್ಬೇಕಾಗಿದೆ ಅವ್ರಿಗೆ. ಅವರು ಇನ್ನೂ ಎತ್ತರಕ್ಕೆ ಹೋಗೋದು ಸಾಧ್ಯತೆಗಳಿದ್ದಾವೆ. ಭಾಷಾಜ್ಞಾನದ, ರಾಜಕೀಯ ಜ್ಞಾನದ, ಈ ರಾಜಕೀಯ ನಾವು ರಾಜನೀತಿ ಬಗ್ಗೆ ಮಾತಾಡೋದಿಲ್ಲ, ರಾಜನೀತಿ ಬೇರೆನೇ ಇರೋದು. ಆದರೂ ಅಲ್ಲಿ ಚಾಣಕ್ಯ ಹೇಳ್ತಾನೆ, ರಾಜನೀತಿ ಅನ್ನುವಂಥದ್ದು ಏನಪ್ಪ ಅಂದರೆ ಒಂದು ರೀತಿಯಿಂದ ಅದು ವ್ಯಾಪಾರದ ಇನ್ನೊಂದು ಮುಖ, ಮೋಸದ ಇನ್ನೊಂದು ಹೆಸರು ಅಂತೇಳಿ. ಯಾಕಂತಂದ್ರೆ ಇಲ್ಲೇ ಯಾರು ಯಾರಿಗೂ ದಾನ ಕೊಡೋದಿಲ್ಲ, ನಾವು ಅದನ್ನು ನಮ್ಮ ಬುದ್ಧಿವಂತಿಂದ ಕಸ್ಕೊಳ್ಬೇಕು, ಇಲ್ಲ ಅನಿವಾರ್ಯ ಆದಾಗ ದಂಡೋಪಾಯದಿಂದಾದರೂ ಅದು ಕಸ್ಕೋಬೇಕು ಅನ್ನೋಂಥ ಒಂದು ಸಿದ್ಧಾಂತ ಹೇಳ್ತದೆ. ಆದರೆ ಇಲ್ಲೇ ಸೌದಿಯವರು ಬಹಳ ಜನ್ಮೆಯಿಂದ ಯಾಕೋ ಏನೋ ಒಂದು ತಪ್ಪು ಮಾಡಿದ್ರು ನಮ್ಮ ರಮೇಶ್ ಜಾರಕಿಹೊಳಿ ಅವರು ತುಂಬ ಅನ್ನಿಸ್ತದೆ. ಕೃಷ್ಣ ಸಹಕಾರಿ ಏನು ಶುಗರ್ ಫ್ಯಾಕ್ಟ್ರಿ ಅದಲ್ಲ, ಆ ಚುನಾವಣೆಯಲ್ಲಿ ಇಳಿಬೇಕಾಗಿತ್ತ ಇವರು ಅಂತ. ಯಾಕಂದರೆ 2023 ಹೊಡೆತ ತಿಂದಿದ್ದಾರೆ ಕುಮಟಳ್ಳಿ ಅವ್ರ ಮುಂದೆ ಇಟ್ಕೊಂಡು. ಆಗಲಿಲ್ಲ ಕುಮಟಳ್ಳಿ ಅವ್ರಿಗೆ, ಹಿಂದೆಲ್ಲ ಒಂದು ಆಗ್ಯದ ಇಲ್ಲ ಅಂತಲ್ಲ, ಆದರೆ ಇಲ್ಲ ಎರಡನೇ ಪಲ್ಸ್ ಮತ್ತು ನೋಡ್ಬೇಕಾಯ್ತು. ಮೊನ್ನೆ ನಡೆದಿತ್ತು ಅಥಣಿಯ ಈ DCC ಬೇಗ ನಡೆದಂಥ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಅಂತರದಿಂದ ಸೌದಿಯವ್ರು ಗೆದ್ದಿದ್ರು. ಈಗ ಅದನ್ನು ಮಾಡಿಸೋ ಅವಶ್ಯಕತೆ ಇಲ್ಲ, ಬಿಟ್ಟು ಬಿಡಬೇಕಾಗಿತ್ತೇನೋ. ಯಾಕಂದ್ರೆ ಶಕ್ತಿ ಕಡಿಮೆ ಆಗ್ತಾಯಿದೆ ಸೌದಿಯವ್ರದ್ದು. ಈಗ ಮತ್ತೊಮ್ಮೆ ಅವ್ರ ಶಕ್ತಿ ತಮ್ಮ ತೋರಿಸ್ಕೊಂಡು ಬಿಟ್ರಿ ಇವತ್ತು ಸ್ಪಷ್ಟವಾಗಿ. ಅಲ್ಲೆಲ್ಲ ಜನಬೆಂಬಲ ಜೋರಾಗಿ ಇವತ್ತು ನೇರವಾಗಿ ನಮ್ಮ ವಿರೋಧಿಗಳು ಯಾರಪ್ಪ ಅಂದರೆ ಜಾರಕಿಹೊಳಿ ಕುಟುಂಬದವ್ರನ್ನು ಹೋಗಿ ಮಾತಾಡ್ತಾ ಇದ್ದಾರೆ, ಓಪನ್ ಆಗಿ ಚರ್ಚೆ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು